ಕೂಲಿ ವಿಚಾರಕ್ಕೆ ಫೈಟ್ ಆಗಿ ಅದು ಮಿಸ್ಫೈರ್ ಆಗೋವರೆಗೂ ಹೋಗಿ ಮಗು ತಲೆಗೆ ಬಿದ್ದಿದೆ ಗುಂಡು. ಕಾರ್ಮಿಕರಿಗೆ ಹೆದರಿಸಕ್ಕೆ ಹೋದಂತ ಮಾಲೀಕನಿಂದ ಮಿಸ್ಫೈರ್ ಆಗಿದೆ. ಪುಟ್ಟ ಮಗುವಿನ ತಲೆಗೆ ಗುಂಡು ಹೋಗಿ ಗಂಭೀರ ಗಾಯ ಆಗಿದೆ. ಚಿಕ್ಕಮಗಳೂರಿನ ಮೂಡಿಗೆರೆಯ ಬಾಳೆಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಗಾಯಗೊಂಡ ಮಗುವಿಗೆ ಮೂಡಿಗೆರೆ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ಆದರೆ ಮಗುವಿನ ಸ್ಥಿತಿ ಗಂಭೀರ ಆಗಿರೋದ್ರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಮಗುವನ್ನ ರವಾನಿಸಲಾಗಿದೆ. ಮೂಡಿಗೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಎಂತೆಂಥ ವಿಚಾರಕ್ಕೆ ಅಲ್ಲ ರೀ, ಒಂದು ಕೂಲಿ ವಿಚಾರ ಗಲಾಟೆ ಆದ್ರೆ ಗನ್ ತಗೊಂಡು ಹೆದರ್ಸೋ ತನಕ ಹೋಗ್ಬೇಕಾ? ಒಂದು ಕೂಲಿ ವಿಚಾರ ಗಲಾಟೆ ಆದ್ರೆ ಗನ್ ಹಿಡ್ಕೊಂಡು ಗುಂಡೊಡಿಯೋವರೆಗೂ ಹೋಗ್ಬೇಕಾ ಅಂತ. ಕಾರ್ಮಿಕ ಮತ್ತು ಮಾಲೀಕರ ಮಧ್ಯೆ ಗಲಾಟೆ ಆಗಿದೆ. ಕಾರ್ಮಿಕನಿಗೆ ಹೆದರ್ಸಕ್ ಹೋದಂತ ಮಾಲೀಕನಿಂದ ಮಿಸ್ಫೈರ್ ಆಗಿದೆ. ಪುಟ್ಟ ಮಗು ತಲೆ ಗುಂಡು ಹೋಗಿದೆ. ಕಾರ್ಮಿಕರಿಗೆ ನೀವು ಬಂದೂಕ್ ಹಿಡ್ಕೊಂಡು ಹೆದರ್ಸ್ಬೇಕಾ? ಎಲ್ಲಿಂದ ಎಲ್ಲಿಗಾದ್ರೂ ನೋಡಿ, ಮಿನಿಮಮ್ ಪೇಷನ್ಸ್ ಕೂಡ ಇಲ್ಲ. ಮಿನಿಮಮ್ ಪೇಷನ್ಸ್ ಎಲ್ಲ, ಮಿನಿಮಮ್ ಹ್ಯುಮ್ಯಾನಿಟಿ ಅಂತೂ ಇಲ್ಲವೇ ಇಲ್ಲ. ಕೆಲಸ ಮಾಡಿಸ್ಕೊಂಡ್ಮೇಲೆ ಕೂಲಿ ಕಾರ್ಮಿಕರ ಹತ್ರ ಅವ್ರ ಸಂಬಳ, ಅವ್ರ ಹಣ ಅವ್ರಿಗೆ ಕೊಡಬೇಕು. 400 ರೂಪಾಯಿ ಸಂಬಳಕ್ಕೆ 350 ರೂಪಾಯಿ ಕೊಟ್ಬಿಟ್ಟು 50 ರೂಪಾಯಿ ನಾಳೆ ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅಂದರೆ ಇಟ್ ವಿಲ್ ನಾಟ್ ವರ್ಕ್. ಆ ಕೂಲಿ ಕಾರ್ಮಿಕರು ದಿನಕ್ಕೆ 400 ರೂಪಾಯಿ ಕೂಲಿ ಕೆಲಸ ಮಾಡ್ತಾರ್ರಿ, ಅವ್ರು ಬದುಕಿರಲ್ವ ಅವ್ರಿಗೆ? ಅದಕ್ಕೆ ಬಂದೂಕ್ ಹಿಡ್ಕೊಂಡು ಹೆದರಿಸ್ಬಿಟ್ರೆ ಮಗು ಜೀವ ಹೋಗಿದ್ದಿದ್ರೆ ಏನು ಗತಿ? ಪ್ರತಿನಿಧಿ ಸಚಿನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸಚಿನ್. ಕಾರ್ಮಿಕ ಮತ್ತು ಮಾಲೀಕರ ನಡುವಿನ ಗಲಾಟೆಯಲ್ಲಿ ಒಂದು ಮಗುಗೆ ಮಿಸ್ಫೈರ್ ಆಗಿ ಇವತ್ತು ಆ ಮಗು ಜೀವ ಗಂಭೀರ ಸ್ಥಿತಿಯಲ್ಲಿದೆ. ಒಂದು ಕಾರ್ಮಿಕನಿಗೆ ಹೆದರ್ಸೋದಕ್ಕೆ ಬಂದೂಕ್ ಹಿಡ್ಕೊಂಡು ಹೆದರ್ಸ್ಬೇಕಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಸಚಿನ್. ಖಂಡಿತ ಸಿಂಧೂರ, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಮೂಡಿಗೆರೆ ತಾಲೂಕಿನ ಬಾಳೆಹಳ್ಳಿ ಗ್ರಾಮದಲ್ಲಿ. ಅಂದ್ರೆ ಈ ಭಾಗದಲ್ಲಿ ಅತಿ ಹೆಚ್ಚು ಅಸ್ಸಾಂ ಕಾರ್ಮಿಕರಿದ್ದಾರೆ. ಅವರು ಒಂದಷ್ಟು ಕೂಲಿ ವಿಚಾರವಾಗಿ ಡಿಮ್ಯಾಂಡ್ ಮಾಡಿದ್ರು. ಅಂದ್ರೆ ನೀವು ಕೊಡ್ತಿರ್ತಕ್ಕಂಥ ಕೂಲಿ ನಮ್ಗೆ ಸಾಲ್ತಾ ಇಲ್ಲ, ನಮ್ಗೆ ದಿನಕ್ಕೆ 400 ರೂಪಾಯಿ ನಂಗೆ ಕೂಲಿನ ಕೊಡಿ ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಮಿಕರು ಆ ಮಾಲೀಕನ ಬಳಿ ತಮ್ಮ ಅಳಲನ್ನ ತೋಡ್ಕೊಡ್ತಾರೆ. ಅಂದ್ರೆ ಜೀವನ ನಡೆಸೋದಕ್ಕೆ ಕಷ್ಟ ಆಗುತ್ತೆ, ಎಲ್ಲವೂ ದುಬಾರಿ ಆಗಿದೆ. ಹೀಗಾಗಿ ನಮ್ಗೆ ನೀವೇನ್ 350 ಕೊಡ್ತಿದ್ರೆ 50 ರೂಪಾಯಿ ಸೇರಿಸಿ ನಮ್ಗೆ 400 ರೂಪಾಯಿನ ಪ್ರತಿದಿನ ಕೂಲಿಯನ್ನ ನಿಗದಿಪಡಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ. ಆ ಮಾಲೀಕ ಜಗದೀಶ್ ಏನಿರ್ತಾನೆ, ಆತ ಇಲ್ಲ ನಾನು 350 ಸದ್ಯಕ್ಕೆ ಕೊಡ್ತೀನಿ, ತದನಂತರ ನಿಮ್ಗೆ 400 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದ್ರೂ ಕೂಡ ಆ ಕಾರ್ಮಿಕರು ಇಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಏನು ತನ್ನ ಬಳಿ ಇದ್ದಂತಹ ಬಂದೂಕನ್ನ ತೆಗೆದುಕೊಂಡು ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಿಮ್ಮನ್ನ ಇಲ್ಲೇ ಏನು ಕೊಲೆ ಮಾಡ್ತೀನಿ ಅನ್ನೋ ಒಂದು ಬೆದರಿಕೆ ಹಾಕುವ ಮುಖಾಂತರ ಅವರಿಗೆ ಎದುರಿಸುವಂತ ಕೆಲಸ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಚಿಕ್ಕ ಬಾಲಕ ಏನಿರ್ತಾನೆ, ಆತನಿಗೆ ಮಿಸ್ಫೈರ್ ಆಗಿರ್ತಕ್ಕ ಆ ಕುಟುಂಬಸ್ಥರೊಂದಿಗೆ ಆ ಮಗು ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಎದುರಿಸಿಕೆ ಹೋದ ಸಂದರ್ಭದಲ್ಲಿ ಮಿಸ್ಫೈರ್ ಆಗಿ ಮಗುವಿನ ತಲೆಗೆ ಪೆಟ್ಟಾಗಿರ್ತಕ್ಕಂಥದ್ದು. ತಕ್ಷಣ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ತಾರೆ. ಆದ್ರೆ ಗಂಭೀರವಾಗಿ ಗಾಯ ಆಗಿರೋದ್ರಿಂದ ಈಗಾಗಲೇ ಮಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಆ ಒಂದು ಏನು ಮಗುಗೆ ಚಿಕಿತ್ಸೆ ಕೊಡಲಿ. ಆದ್ರೆ ನಿಜಕ್ಕೂ ಕೂಡ ಸಮಾಜ ಎತ್ತ ಸಾಕ್ತಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಕಾಡ್ತಿರ್ತದೆ. ಯಾಕೆಂತಂದ್ರೆ ಕೇವಲ ಕೂಲಿ ವಿಚಾರವಾಗಿ ಅವರಿಗೆ ಭಯ ಪಡಿಸೋದು ಏನಿತ್ತು, ಏನು 50 ರೂಪಾಯಿ ವಿಚಾರವಾಗಿ ಆತನಿಗೆ ಭಯ ಪಡಿಸೋದಕ್ಕೆ ಹೋಗಿ ತನ್ನ ಬಳಿ ಇದ್ದಂತ ಬಂದೂಕಲ್ಲಿ ಎದುರಿಸಿ ಈ ರೀತಿ ಘಟನೆ ನಡೆದಕ್ಕೆ ನಿಜಕ್ಕೂ ಕೂಡ ಸಮಾಜದಲ್ಲಿ ತಲೆ ತೆಗೆಯೋದು, ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ಸ್ಥಳೀಯರ ಸಾಕಷ್ಟು ಆಕ್ರೋಶ ಆಗಿರ್ತಕ್ಕಂಥದ್ದು. ಇದೇ ರೀತಿ ಮುಂದುವರೆದ್ರೆ ಯಾರು ಕೂಡ ತೋಟಗಳಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಭಯ ಪಡ್ತಾರೆ. ಹೀಗಾಗಿ ಇಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಸಿಂಧೂರ. ಆಲ್ರೈಟ್ ಸಚಿನ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.